ಶ್ರೀ ಗುರುಭ್ಯೋ ನಮಃ. ನೆನ್ನಿನ ಸಂಚಿಕೆಯಲ್ಲಿ ಕೃಷ್ಣ ಹೇಗೆ ಶ್ರೀಮದಾಚಾರ್ಯರ ಭಕ್ತಿಗೆ ಒಲಿದು ಬಿಟ್ಟು ಬರ್ತಾನೆ ಅನ್ನೋದನ್ನ ನಾವು ತಿಳ್ಕೊಂಡ್ವಿ. 3 ಗೋಪೀಚಂದನದ ಹೆಂಟೆಗಳು, ಅದರಲ್ಲಿ ಹಡಗಿನ ಭಾರವನ್ನ ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಅಂತ ಹೇಳಿ 3 ಗೋಪೀಚಂದನದ ಹೆಂಟೆಗಳನ್ನ ನಾವಿಕರು ಇಟ್ಕೊಂಡಿರ್ತಾರೆ. ಅದನ್ನ ಶ್ರೀಮದಾಚಾರ್ಯರಿಗೆ ಸಿಕ್ಕುವಂಥದ್ದನ್ನ ನಾವು ತಿಳ್ಕೊಂಡ್ವಿ. ಅದರಲ್ಲಿ ಒಂದು ಅಲ್ಲೇ ಒಡೆದು ಹೋಗುತ್ತೆ. ಅದರಲ್ಲಿ ಬಲರಾಮ ದೇವರ ಪ್ರತಿಮೆ ಇರುತ್ತಂತೆ. ಅದನ್ನ ಅಲ್ಲೇ ಇದ್ದ ದೇವಸ್ಥಾನದಲ್ಲಿ ಪ್ರತಿಷ್ಠಾಪನೆ ಮಾಡ್ತಾರೆ. ಮಲ್ಪೆ ತೀರದಲ್ಲೇ ಇದೆ ವಡಬಾಂಡೇಶ್ವರ ಅಂತ. ಇವತ್ತಿಗೂ ಅದನ್ನ ವಡಬಾಂಡೇಶ್ವರ ದೇವಸ್ಥಾನ ಅಂತಾನೆ ಕರೀತಾರೆ. ಅದಕ್ಕಿಂತ ಹಿಂದೆ ಅಂದ್ರೆ ದೇವಸ್ಥಾನ ಆಲ್ರೆಡಿ ಇದ್ದಿತ್ತು. ಹಾಗಾದ್ರೆ ಶ್ರೀಮದಾಚಾರ್ಯರು ಬಲರಾಮ್ ದೇವರನ್ನ ಹೇಗೆ ಪ್ರತಿಷ್ಠಾಪನೆ ಮಾಡೋಕೆ ಸಾಧ್ಯ ಆಯ್ತು ಅಂತ ಕೇಳಬಹುದು. ಯಾಕಂದ್ರೆ ಆ ದೇವಸ್ಥಾನದಲ್ಲಿ ಒಂದು ಎಕ್ಸಿಸ್ಟಿಂಗ್ ಪ್ರತಿಮೆ ಅನ್ನುವಂಥದ್ದು ಇರ್ಬೇಕಲ್ಲ. ಏನಾಗಿತ್ತು, ಆ ದೇವಸ್ಥಾನದಲ್ಲಿ ಸುಬ್ರಹ್ಮಣ್ಯ ದೇವರ ಪ್ರತಿಮೆ ಇತ್ತಂತೆ. ಅಂದ್ರೆ ಅದು ಸುಬ್ರಹ್ಮಣ್ಯನ ದೇವಸ್ಥಾನ. ಕಾಲಾಂತರದಲ್ಲಿ ಅದೇನಾಯ್ತು, ಭಿನ್ನ ಆಗಿತ್ತು. ಭಿನ್ನ ಅಂದ್ರೆ ಒಡೆದೋಗಿತ್ತು. ಆ ಒಡೆದೋಗಿರೋ ಪ್ರತಿಮೆಗೆ ಪೂಜೆ ಮಾಡೋ ಹಾಗಿಲ್ಲ. ಅದಕ್ಕೆ ಶ್ರೀಮದಾಚಾರ್ಯರು ಏನ್ ಮಾಡ್ತಾರೆ, ಆ ಭಿನ್ನವಾಗಿರೋ ಪ್ರತಿಮೆನ ಸರೋವರಕ್ಕೆ ಹಾಕಿಸ್ತಾರೆ. ವಡಬಾಂಡೇಶ್ವರ ದೇವಸ್ಥಾನದಲ್ಲೇನೆ ಪಕ್ಕದಲ್ಲಿ ಭಾರೀ ದೊಡ್ಡ ಸರೋವರ ಇದೆ. ತುಂಬಾ ಚೆನ್ನಾಗಿದೆ ಸರೋವರ ನೋಡ್ಲಿಕ್ಕೆ. ಆ ಸರೋವರದಲ್ಲಿ ಪ್ರತಿಮೆಯನ್ನ ಹಾಕಿಸ್ತಾರೆ. ಆಮೇಲೆ ಬಲರಾಮ್ ದೇವರ ಪ್ರತಿಮೆಯನ್ನ ಅಲ್ಲಿ ಪ್ರತಿಷ್ಠಾಪನೆ ಮಾಡ್ತಾರೆ. ಈಗಲೂ ಕೂಡ ನಾವಲ್ಲಿ ನೋಡಿದ್ರೆ ಧ್ವಜಸ್ತಂಭದಲ್ಲಿ ನವಿಲು ಕಾಣಬಹುದು. ನವಿಲು ಸುಬ್ರಹ್ಮಣ್ಯ ದೇವರ ವಾಹನ. ಬಲರಾಮ್ ದೇವ್ರ ಹತ್ರ ಏನಕ್ಕೆ ಬಂತು ಅಂತಂದ್ರೆ ಇದೇ ಕತೆ. ಯಾಕಂದ್ರೆ ಮುಂಚೆ ಅದು ಸುಬ್ರಹ್ಮಣ್ಯ ದೇವಸ್ಥಾನ ಆಗಿತ್ತು. ಬಲರಾಮ್ ದೇವ್ರು ಬೇರೆ ಯಾರು ಅಲ್ಲ, ಶೇಷದೇವರ ಅವತಾರನೇ. ಸಾಕ್ಷಾತ್ ಶೇಷ. ಬಲರಾಮ ಲಕ್ಷ್ಮಣ ಎಲ್ಲ ಶೇಷದೇವರ ಅವತಾರ. ಸುಬ್ರಹ್ಮಣ್ಯನನ್ನ ನಾವು ಹಿಂದೆ ಕಥೆಯಲ್ಲಿ ಕೇಳಿದ್ವಿ. ಪರಶುರಾಮ ದೇವರ ಸಪ್ತ ಮೋಕ್ಷದಾಯಕ ಕ್ಷೇತ್ರಗಳಲ್ಲಿ ಕುಕ್ಕೆ ಸುಬ್ರಹ್ಮಣ್ಯದ ಬಗ್ಗೆ ನಾವು ಮಾತಾಡ್ಬೇಕಾದ್ರೆ, ಸುಬ್ರಹ್ಮಣ್ಯ ಸರ್ಪದ ರೂಪದಲ್ಲಿ ಗುಹೆಯಲ್ಲಿ ಇದ್ದುಕೊಂಡು ಹರಿಸರ್ವೋತ್ತಮತ್ವವನ್ನ ಸಾರುವಂತಹ ನಾರಾಯಣನನ್ನ ಉಪಾಸನೆ ಮಾಡ್ತಾ ಇದ್ದಾನೆ ಅನ್ನೋದನ್ನ ತಿಳ್ಕೊಂಡಿದ್ವಿ. ಅದಕ್ಕೆ ಸುಬ್ರಹ್ಮಣ್ಯನನ್ನ ಕೂಡ ಅಲ್ಲಿ ನೋಡಿದ್ರೆ, ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಅಥವಾ ಘಾಟಿ ಸುಬ್ರಹ್ಮಣ್ಯ ಎಲ್ಲಿ ನೋಡಿದ್ರು ಕೂಡ ಶೇಷನ ರೂಪದಲ್ಲೇ ಸುಬ್ರಹ್ಮಣ್ಯನನ್ನ ಪೂಜೆ ಮಾಡೋದು. ಇಲ್ಲಿ ಶೇಷನೇ ಬಲರಾಮ್ ದೇವ್ರು. ಹಾಗಾಗಿ ಹಿಂದೆಯಿಂದ ಇದು ನಡ್ಕೊಂಡು ಬಂದಿದೆ. ಬಲರಾಮ್ ದೇವ್ರನ್ನೇ ಜನ ಎಲ್ಲ ಪೂಜೆ ಮಾಡ್ಕೊಂಡು ಬಂದ್ರು ಆಮೇಲಿಂದ. ಈಗ ಆ ಕ್ಷೇತ್ರನ ವಡಬಾಂಡೇಶ್ವರ ಅಥವಾ ವಡಪಾಂಡೇಶ್ವರ ಅಂತ ಕರೀತಾರೆ. ಇನ್ನು 2ನೇ ಗೋಪಿಚಂದನ ಹೆಂಟೆ, ಅದು ಕೂಡ ಒಡೆದು ಹೋಗುತ್ತೆ. ಅದ್ರೊಳಗಡೆ ಜನಾರ್ದನ ದೇವರ ಪ್ರತಿಮೆ ಇರುತ್ತೆ. ಅದನ್ನ ಆಚಾರ್ಯರು ಆ ನಾವಿಕರು ಯಾರಿರ್ತಾರೆ, ಆ ಹಡಗಿನ ನಾವಿಕರು ಅವರಿಗೆ ಕೊಟ್ಬಿಟ್ಟು, ನಿಮ್ಮೂರಿಗೆ ಇದನ್ನ ತಗೊಂಡು ಹೋಗಿ ಒಂದು ದೇವಸ್ಥಾನವನ್ನ ನಿರ್ಮಾಣ ಮಾಡಿ, ನಾನು ಅಲ್ಲಿಗೆ ಬಂದು ಪ್ರತಿಷ್ಠಾಪನೆ ಮಾಡ್ತೀನಿ ಅಂತ ಹೇಳ್ತಾರೆ. ನಾವಿಕರು ಹಾಗೆ ಮಾಡ್ತಾರಂತೆ. ಆ ನಾವಿಕರು ಮೂಲವಾಗಿ ಎರ್ಮಾಳುನವರು. ಅಂದ್ರೆ ಎರ್ಮಾಳು ಅಂತ ಒಂದು ಜಾಗ ಇದೆ, ಊರಿದೆ ಅಲ್ಲಿ ಉಡುಪಿ ಹತ್ರ. ಎರ್ಮಾಳಿನವರು. ಅದಕ್ಕೆ ಅವ್ರೇನ್ ಮಾಡ್ತಾರೆ, ಆಚಾರ್ಯರು ಹೇಳಿದ ಹಾಗೆ ಎರ್ಮಾಳಿಗೆ ಹೋಗಿ ದೇವಸ್ಥಾನವನ್ನ ಕಟ್ತಾರೆ. ಆಚಾರ್ಯರು ಒಂದು ಒಳ್ಳೆ ಮುಹೂರ್ತದಲ್ಲಿ ಜನಾರ್ದನ ದೇವರನ್ನ ಪ್ರತಿಷ್ಠಾಪನೆ ಮಾಡ್ತಾರೆ. ಅಲ್ಲಿ ಬ್ರಾಹ್ಮಣರನ್ನ ಅವರು ನಿಯೋಜನೆ ಮಾಡ್ತಾರೆ. ಬ್ರಾಹ್ಮಣರು ಪೂಜೆ ಮಾಡೋದಿಕ್ಕೆ ಅಂತ ಆಚಾರ್ಯರು ನೇಮಕ ಮಾಡ್ತಾರೆ. ಇವತ್ತಿಗೂ ಕೂಡ ಅದೇ ಬ್ರಾಹ್ಮಣ ಪರಂಪರೆಯವರೇನೆ ಪೂಜೆನ ಮುಂದುವರಿಸ್ಕೊಂಡು ಬರ್ತಾ ಇದ್ದಾರೆ. ಇನ್ನು 3ನೇ ಗೋಪಿಚಂದನ, ಅದ್ರಲ್ಲಿ ನಮ್ ಕೃಷ್ಣ ಇದ್ದ. ಅದನ್ನ ಆಚಾರ್ಯರು ಉಡುಪಿಗೆ ತಗೊಂಡ್ ಬಂದು ಜಲವಾಸಕ್ಕೆ ಇರಿಸ್ತಾರೆ. ಯಾಕಂದ್ರೆ ಉಡುಪಿ ಆಗಿನ ಕಾಲದಲ್ಲಿ ಅನಂತೇಶ್ವರ ದೇವಾಲಯದ ಆಡಳಿತಕ್ಕೆ ಒಳಪಟ್ಟಿತ್ತು. ಅನಂತೇಶ್ವರ ದೇವಾಲಯದ ಆಡಳಿತ ಮಂಡಳಿಯವರನ್ನ ಶ್ರೀಮದಾಚಾರ್ಯರು ರಿಕ್ವೆಸ್ಟ್ ಮಾಡ್ಕೋತಾರೆ, ಕೃಷ್ಣನ್ನ ಪ್ರತಿಷ್ಠಾಪನೆ ಮಾಡಬೇಕು, ನಮ್ಗೊಂದು ಪುಟ್ಟು ಜಾಗ ಕೊಡಿ ಅಂತ ಕೇಳ್ಕೋತಾರೆ. ಆಗ ಕೃಷ್ಣನ ಮಠ ಏನ್ ಕಾಣ್ತಾ ಇದೀವಿ, ಉಡುಪಿ ಮಠ, ಆ ಜಾಗ ಅನ್ನುವಂಥದ್ದು ಆಗ ದೊರಕಿದ್ದು. ಅಲ್ಲಿ ಶ್ರೀಮದಾಚಾರ್ಯರು ಪ್ರತಿಷ್ಠಾಪನೆ ಮಾಡ್ತಾರೆ. ಹಿಂದೆ ನಾವೆಲ್ಲ ತಿಳಿದ ಹಾಗೆ ಈ ವಿಗ್ರಹವನ್ನ, ಅಂದ್ರೆ ಶ್ರೀಕೃಷ್ಣ ಪರಮಾತ್ಮ ಏನ್ ಭಗವಂತ ಕಾಣ್ತಾ ಇದ್ದಾನೆ ಕೃಷ್ಣದೇವರು, ಉಡುಪಿಯಲ್ಲಿ ಅಷ್ಟಮಹಿಷಿಯರು ಪೂಜೆ ಮಾಡ್ತಾ ಇದ್ರು. ಮತ್ತೆ ಬಲರಾಮ್ ದೇವ್ರು ಎಲ್ಲಿಂದ ಬಂದ್ರು ಹಾಗಾದ್ರೆ? ಕೃಷ್ಣನ್ನೇನೋ ಅಷ್ಟಮಹಿಷಿಯರು ಪೂಜೆ ಮಾಡ್ತಿದ್ರು, ವಿಶ್ವಕರ್ಮ ಅದನ್ನ ಕೆತ್ತಿದ್ದ. ಅರ್ಜುನ ಭಗವಂತನ ಅವತಾರ ಸಮಾಪ್ತಿ ಆದ್ಮೇಲೆ ದ್ವಾರಕೆಯಿಂದ ತಂದು ಅಲ್ಲೇ ದ್ವಾರಕೆಯ ಗೋಪಿ ತಾಲಾಬ್ಗೆ ಹಾಕ್ದ. ಅದೆಲ್ಲ ತಿಳ್ಕೊಂಡ್ವಿ. ಬಲರಾಮ್ ದೇವ್ರು
ಬಲರಾಮ್ ದೇವರ ಪ್ರತಿಮೆಯನ್ನ ಬಲರಾಮನ ಹೆಂಡತಿಯರು ಮಡದಿಯರು ಪೂಜೆ ಮಾಡ್ತಾ ಇದ್ರಂತೆ. ಇನ್ನು ಆ ಜನಾರ್ದನ ಪ್ರತಿಮೆ ಎಲ್ಲಿಂದ ಬಂತು ಅಂದ್ರೆ, ಜನಾರ್ದನ ಪ್ರತಿಮೆ ವಸುದೇವನ್ ಮನೇಲಿ ಇತ್ತಂತೆ. ಕೃಷ್ಣನ್ ತಂದೆ ವಸುದೇವ ಅವ್ರ ಮನೇಲಿತ್ತು. ಅರ್ಜುನ ಏನ್ ಮಾಡ್ದ? ಕೃಷ್ಣನ್ ಪ್ರತಿಮೆ, ಜನಾರ್ದನನ್ ಪ್ರತಿಮೆ, ಬಲರಾಮ್ ದೇವ್ರ ಪ್ರತಿಮೆ ಎಲ್ಲವನ್ನು ಗೋಪಿತಾಲವಲ್ಲಿ ಹಾಕಿದಾನೆ. ಹಾಗಾಗಿ ಅದು 3 ಗೋಪಿ ಚಂದನದ ಹೆಂಟೆಗಳಲ್ಲಿ 3 ಪ್ರತಿಮೆಗಳು ಸಿಕ್ತು. ಶ್ರೀಮದಾಚಾರ್ಯರು ಕೃಷ್ಣನ್ ಪ್ರತಿಮೆಯನ್ನ ಉಡುಪಿಯಲ್ಲಿ ಪ್ರತಿಷ್ಠಾಪನೆ ಮಾಡ್ತಾರೆ, ಬಲರಾಮ್ ದೇವರ ಪ್ರತಿಷ್ಠಾಪನೆಯನ್ನ ಒಡಬಾಂಡೇಶ್ವರದಲ್ಲಿ ಮಾಡ್ತಾರೆ, ಜನಾರ್ದನನ ಪ್ರತಿಷ್ಠಾಪನೆಯನ್ನ ಎರ್ಮಾಳಿನಲ್ಲಿ ಮಾಡಿ ಎಲ್ಲದಕ್ಕೂ ಪೂಜೆ ವ್ಯವಸ್ಥೆಯನ್ನ ಮಾಡ್ತಾರೆ. ಇನ್ನು ಇದು ನಮ್ಗೆಲ್ಲ ಈಗ ಒಂದು ವರ್ಷನ್ ನಾವು ತಿಳ್ಕೊಂಡಿದ್ದು. ಅಂದ್ರೆ ಹಡಗು ಇನ್ನೇನು ಸುಂಟ್ರು ಗಾಳಿಯಲ್ಲಿ ಮುಳುಗ್ತಾ ಇತ್ತು, ಶ್ರೀಮದಾಚಾರ್ಯರು ಕಾವಿ ಶಾಟಿ ಬೀಸಿದ್ರು, ಹಡಗು ಸುರಕ್ಷಿತವಾಗಿ ದಡಕ್ಕೆ ಬಂತು, ಅದೆಲ್ಲ ಕೇಳಿದ್ವಿ ಅಲ್ವಾ. ಕಲ್ಪಾಂತರದಲ್ಲಿ ಒಂದು ಕತೆ ಇದೆ, ಮತ್ತೊಂದು ವರ್ಷನ್ ಕೂಡ ಹೇಳ್ತಾರೆ, ಅದಕ್ಕೆ ಆಧಾರ ಇದೆ. ಇದರಲ್ಲಿ 17ನೇ ಶತಮಾನದ ಪಲಿಮಾರು ಮಠದಲ್ಲಿ ರಘುವರ್ಯ ತೀರ್ಥರು ಅಂತ ಭಾರೀ ದೊಡ್ಡ ಮಹಾತ್ಮರು, ರಘುವರ್ಯ ತೀರ್ಥರು ಯತಿಗಳು, ಅವರು ಒಂದು ಕತೆ ಹೇಳ್ತಾರೆ. ಇದು ಸ್ಕಂದ ಪುರಾಣಕ್ಕೆ ಸಿಮಿಲರ್ ಟು ಸ್ಕಂದ ಪುರಾಣ ವಚನ, ಸ್ಕಂದ ಪುರಾಣಕ್ಕೆ ಮ್ಯಾಚಿಂಗ್ ಆಗಿದೆ ಅಂತ ಹೇಳ್ತಾರೆ. ಸ್ಕಂದ ಪುರಾಣದಲ್ಲಿ ಬಂದಿರುವಂತದ್ದು ಕತೆಗೂ ಈ ರಘುವರ್ಯ ತೀರ್ಥರು ಹೇಳೋದಕ್ಕೂ ಕೂಡ ಮ್ಯಾಚಿಂಗ್ ಇದೆ. ಏನು ಅಂದ್ರೆ, ದ್ವಾರಕೆಯಿಂದ ದೋಣಿ ಬಂತು, ಅಲ್ಲಿ ತನಕ ಸೇಮ್, ದ್ವಾರಕೆಯಿಂದ ದೋಣಿ ಬಂತು. ಫಸ್ಟ್ ವರ್ಷನ್ ಅಲ್ಲಿ ದ್ವಾರಕೆಯಿಂದ ಬಂದಿದ್ದ ದೋಣಿ ಮುಳುಗೋದ್ರಲ್ಲಿತ್ತು, ಶ್ರೀಮದ್ ಆಚಾರ್ಯರು ರಕ್ಷಣೆ ಮಾಡಿದ್ರು ಅಂತ. ಆದ್ರೆ 2ನೇ ವರ್ಷನ್ ಪ್ರಕಾರ ದ್ವಾರಕೆಯಿಂದ ಬಂದಿದ್ದ ದೋಣಿ ಉಡುಪಿ ಹತ್ರ ಒಡಬಾಂಡೇಶ್ವರ ಸಮುದ್ರ ತೀರದಲ್ಲಿ ಮುಳುಗ್ಬಿಡುತ್ತಂತೆ. ಕೃಷ್ಣನ್ ಪ್ರತಿಮೆನ ಸಮುದ್ರ ತಳ ಸೇರ್ಕೊಂಡ್ಬಿಟ್ಟಿರುತ್ತೆ. ಹಡಗು ಮುಳುಗ್ತು ಅಂದ್ರೆ ಪ್ರತಿಮೆ ಕೆಳಗೆ ಹೋಗ್ಬೇಕಲ್ಲ. ಸಮುದ್ರ ರಾಜ ಯಾರು? ವರುಣ. ಅವನು ಪ್ರತಿದಿನ ಕೃಷ್ಣನನ್ನ ಪೂಜೆ ಮಾಡ್ತಾ ಇದ್ದ. ಆಮೇಲೆ ಭಗವತ್ ಸಂಕಲ್ಪ, ಜ್ಞಾನ ದೃಷ್ಟಿಯಿಂದ ಶ್ರೀಮದಾಚಾರ್ಯರಿಗೆ ಗೊತ್ತಾಗತ್ತಿದ್ದು ಸಮುದ್ರದ ತಳದಲ್ಲಿ ಕೃಷ್ಣ ಇದ್ದಾನೆ ಅಂತ. ಹಾಗಾಗಿ ಒಡಬಾಂಡೇಶ್ವರಕ್ಕೆ ಬಂದು ಸಮುದ್ರದಲ್ಲಿ ಮುಳುಗ್ತಾರಂತೆ ಶ್ರೀಮದಾಚಾರ್ಯರು. ಆಗ ಸಮುದ್ರ ರಾಜ ವರುಣ ಏನ್ ಮಾಡ್ತಾನೆ, ಕೃಷ್ಣ ಪ್ರತಿಮೆಯನ್ನ ಶ್ರೀಮದಾಚಾರ್ಯರಿಗೆ ಒಪ್ಪಿಸ್ತಾನೆ. ಶ್ರೀಮದಾಚಾರ್ಯರು ಅದನ್ನ ತಗೊಂಡ್ಬಂದು ಉಡುಪಿಯಲ್ಲಿ ಪ್ರತಿಷ್ಠಾಪನೆ ಮಾಡ್ತಾರೆ ಅಂತ ಹೇಳ್ತಾರೆ. ಇದಕ್ಕೆ ಕಲ್ಪಾಂತರದ ಕತೆ ಅಂತ ಹೇಳ್ಬೋದು. ಕಲ್ಪಾಂತರ ಅಂದ್ರೆ ಒಂದು ಕಲ್ಪದಿಂದ ಮತ್ತೊಂದು ಕಲ್ಪ. ಒಂದು ಕಲ್ಪ ಅಂದ್ರೆ ಬ್ರಹ್ಮಂದು ಒಂದು ದಿನ, ಬ್ರಹ್ಮನ್ ಒಂದು ದಿನದಲ್ಲಿ ಈ ರೀತಿ ಆಗಿತ್ತು ಅಂದ್ರೆ ಇನ್ಸಿಡೆಂಟು, ಬ್ರಹ್ಮನ 2ನೇ ದಿನದಲ್ಲಿ ಮತ್ತೆ ಇದು ರಿಪೀಟ್ ಆದಾಗ ಅದು ಈ ರೀತಿನೂ ಆಗಿರಬಹುದು, ಇಲ್ಲ ಅಂತ ಹೇಳಕ್ಕಾಗೋದಿಲ್ಲ. ಸೇಮ್ ಆಸ್ ಈಗ ನಮ್ಮಲ್ಲಿ ಹೇಳ್ತಾರೆ ಅಂಜನಾದ್ರಿ ಬೆಟ್ಟದಲ್ಲಿ, ಹಂಪಿಯಲ್ಲಿ ಅಂಜನಾದ್ರಿ ಏನಿದೆ ಅಲ್ಲಿ ವಾಯುದೇವರ ಅವತಾರ ಆಯ್ತು ಅಂತ ಹೇಳ್ತಾರೆ, ಹನುಮಂತನ ಅವತಾರ ಆಯ್ತು ಅಂತಾರೆ. ಇಲ್ಲೇನಂತಾರೆ, ತಿರುಪತಿಲಿ ಅಲ್ಲಿ ಆಕಾಶ್ ಗಂಗೆ ಹತ್ರ ಅಂಜನಾದೇವಿ, ಅಲ್ಲಿ ಹನುಮಂತನ ಅವತಾರ ಆಯ್ತು ಅಂತ ತಿರುಪತಿಯವ್ರು ಹೇಳ್ತಾರೆ. ಎರಡೂ ಕಡೆ ಫೈಟಿಂಗು. ಬಟ್ ಏನು ಅಂತಂದ್ರೆ ಯುಗಾಂತರ, ಕಲ್ಪಾಂತರದ ಪ್ರಕಾರ ಅಥವಾ ಯುಗಾಂತರದ ಪ್ರಕಾರ ಏನಾಗಿರುತ್ತೆ, ಎರಡೂ ಇರಬಹುದು. ಒಂದು ಯುಗದಲ್ಲಿ ಹನುಮಂತ ದೇವರು ಅಲ್ಲಿ ಜನ್ಮ ತಾಳಿದ್ರೆ, ಇನ್ನೊಂದು ಯುಗದಲ್ಲಿ ಹನುಮಂತ ದೇವರು ಇಲ್ಲಿ ಅವತಾರ ತಗೊಂಡಿರಬಹುದು. ಸೊ ಎರಡೂ ಕೂಡ ಇರೋ ಚಾನ್ಸಸ್ ಇದೆ. ಹಾಗಾಗಿ ರಿಸರ್ಚ್ ಮಾಡಿದಾಗ ಅಷ್ಟೊಂದು ಕಾಣಿಸಿರುತ್ತೆ, ಎರಡೂ ಕಡೆ ಪುರಾವೆಗಳು ಸಿಕ್ಕಿರುತ್ತೆ ಅನ್ನೋ ರೀತಿ. ಹೇಗೋ ಹಾಗೆ ಉಡುಪಿ ಕೃಷ್ಣನ್ ಇದರಲ್ಲಿ ಕೂಡ ಈ ರೀತಿ 2 ಕತೆಗಳು ಪ್ರಚಲಿತದಲ್ಲಿದೆ ಅಂತ ಹೇಳ್ತಾರೆ. ಇನ್ನು ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು, ಕೃಷ್ಣನ ವಿಗ್ರಹ ಪಶ್ಚಿಮಕ್ಕೆ ತಿರುಗಿಲ್ಲ. ತುಂಬಾ ನಮ್ಮಲ್ಲಿ ಸೋಷಿಯಲ್ ಮೀಡಿಯಾಸ್ ಅನ್ನುವಂಥದ್ದು ಎಷ್ಟು ಇನ್ಫ್ಲೂಯೆನ್ಷಿಯಲ್ ಆಗಿದೆ ಅಂದ್ರೆ, ಯಾವುದನ್ನ 100 ಸರಿ ಸುಳ್ಳನ್ನ ಸತ್ಯ ಅಂತ ತೋರಿಸ್ಬಿಟ್ರೆ ಅದನ್ನ ನಾವು ಸತ್ಯ ಅಂತ ಆಕ್ಸೆಪ್ಟ್ ಮಾಡ್ತೀವಿ. ಸೊ ಹಾಗಾಗಿ ಫಿಲಮ್ಗಳಲ್ಲಿ ಅಥವಾ ಏನಿ ಮೂವೀಸ್ ಅಲ್ಲಿ ಬಂದಿರುವಂತ ಕತೆಗಳನ್ನೇ ಇವತ್ತಿಗೂ ಕೂಡ ತುಂಬಾ ಜನಗಳು ತಲೆಯಲ್ಲಿ ತೆಗಿಯಕ್ಕಾಗದೇ ಇರೋ ತರ ತುಂಬ್ಕೊಂಡ್ಬಿಟ್ಟಿದ್ದಾರೆ. ಆದ್ರೆ ಕೃಷ್ಣನ್ ವಿಗ್ರಹ ತಿರುಗಿಲ್ಲ. ನಮ್ಗೆಲ್ಲ ಫಿಲಮಲ್ಲಿ ತೋರ್ಸೋರ್ ತರ ಕನಕದಾಸರು ಬಾಗಿಲನ್ನು ತೆರೆ ಅಂತ ಹೇಳಿ ಅವ್ರಿಗೆ ಚಾಟಿಲ್ ತಗೊಂಡ್ ಹೊಡಿತಾ ಇದ್ರು, ಆಮೇಲೆ ಕೃಷ್ಣ ಈ ಕಡೆ ತಿರುಗ್ಬಿಟ್ಟ, ಗೋಡೆ ಬಿರುಕ್ ಬಿಟ್ಬಿಡ್ತು, ಅಲ್ಲಿಂದ ಕನಕದಾಸರು ಕಾಣಿಸ್ತು, ಇದೆಲ್ಲ ಫಿಲಮ್ ಸ್ಟೋರೀಸ್ ಅಷ್ಟೇನೆ. ಬಟ್ ಬನ್ನಂಜೆ ಗೋವಿಂದಾಚಾರ್ಯರಾಗಿರ್ಬಹುದು ಅಥವಾ ಬಿ ಕೆ ಶರ್ಮಾ ಮುಂತಾದವರು ತುಂಬಾ ರಿಸರ್ಚ್ ಮಾಡಿದ್ದಾರೆ ಇದ್ರ ಬಗ್ಗೆ. ತುಂಬಾ ದೊಡ್ಡ ದೊಡ್ಡ ಆಚಾರ್ಯರು ಬನ್ನಂಜೆ ಗೋವಿಂದಾಚಾರ್ಯರೆಲ್ಲ. ಸೊ ಅಂತವರು ರಿಸರ್ಚ್ ಪ್ರಕಾರ, ಸಂಶೋಧನೆ ಪ್ರಕಾರ ಉಡುಪಿಯಲ್ಲಿ ಕೃಷ್ಣನನ್ನ ಶ್ರೀಮದ್ ಆಚಾರ್ಯರು ಪಶ್ಚಿಮಕ್ಕೇನೆ ಪ್ರತಿಷ್ಠಾಪನೆ ಮಾಡಿದ್ದು. ತುಂಬಾ ಜನಕ್ಕೆ ಏನ್ ಡೌಟು ಅಂದ್ರೆ, ಬೇರೆ ಎಲ್ಲಾ ದೇವಸ್ಥಾನಗಳಲ್ಲಿ ಗರ್ಭಗುಡಿಗೆ ಬಾಗ್ಲಿರುತ್ತೆ, ಇಲ್ಲಿ ಬಾಗ್ಲೇ ಇಲ್ವೇ, ಇಲ್ಲಿ ಕಿಂಡಿ ಇಟ್ಟಿದಾರಲ್ಲ, ಹಾಗಾದ್ರೆ ಡೆಫಿನೆಟ್ ಆಗಿ ತಿರುಗಿದಾನೆ ಅಂತ. ಅದು ಮಡಿ ವ್ಯವಸ್ಥೆಯಿಂದ ಶ್ರೀಮದಾಚಾರ್ಯರು ಮಾಡಿದ್ದೇ ಹಾಗೆ. ಪರ್ಯಾಯ ಶ್ರೀಗಳು ಕೂಡ ಪೂಜೆ ಮಾಡೋದಕ್ಕೆ ಅಂತ ಗರ್ಭಗುಡಿಗೆ ಹೋಗ್ಬೇಕು ಹೊರತು ದರ್ಶನ ತಗೋಬೇಕು ಕೃಷ್ಣಂದು ಅಂತಂದ್ರೆ ಅವರು ಕೂಡ ನವಗ್ರಹ ಕಿಂಡಿಯಿಂದಾನೇ ದರ್ಶನವನ್ನ ತಗೋಬೇಕು. ಯಾವುದೇ ಶ್ರೀಗಳಾಗಿರ್ಲಿ, ಪರ್ಯಾಯ ಶ್ರೀಗಳಾಗಿರ್ಲಿ ಅಥವಾ ಬೇರೆ ಅಷ್ಟಮಠದ ಯತಿಗಳಾಗಿರ್ಲಿ ಅಥವಾ ಇನ್ಯಾರೇ ಬಂದ್ರೂ ಕೂಡ ಯಾರಿಗೂ ಗರ್ಭಗುಡಿ ಒಳಗಡೆ ಕರ್ಕೊಂಡು ಹೋಗೋದಿಲ್ಲ. ಅವರೆಲ್ಲ ಕೂಡ
ಅಲ್ಲಿಂದಾನೇ ನವಗ್ರಹ ಕಿಂಡಿಯಿಂದಾನೇ ದರ್ಶನ ಮಾಡಬೇಕಾಗಿರುವಂತ ವ್ಯವಸ್ಥೆ ಅದು. ಮತ್ತೆ ಕನಕನ ಕಿಂಡಿಯನ್ನ ಯಾರು ಮಾಡಿಸಿದ್ರು ಹಾಗಾದ್ರೆ? ಆಮೇಲೆ ಗೋಡೆ ಕೊರೆದ್ರ ಅಂದ್ರೆ ಎಸ್, ಅದನ್ನ ಮಾಡಿಸಿದ್ದು ಕನಕದಾಸರಿಗೋಸ್ಕರ ಅಲ್ಲ, ಅದನ್ನ ವಾದಿರಾಜರು ತಮ್ಮ ಪರ್ಯಾಯದ ಕಾಲದಲ್ಲಿ ತಮ್ಮ ತುಂಬಾ ಸ್ನೇಹಿತರು, ಅಂದ್ರೆ ಅವರು ಕೂಡ ವಿಜಯೇಂದ್ರ ತೀರ್ಥರು ರಾಯರ ಪರಮ ಗುರುಗಳು ಅಂತ ಹೇಳ್ತಾರೆ, ಗುರುಗಳ ಗುರುಗಳು. ವಿಜಯೇಂದ್ರ ಕರಾಬ್ಜೋಸ್ತ ಸುಧೀಂದ್ರ ವರಪುತ್ರಕಃ, ವಿಜಯೇಂದ್ರರು ವಿಜಯೇಂದ್ರರ ಶಿಷ್ಯರು, ಸುಧೀಂದ್ರರು ಸುಧೀಂದ್ರ ಶಿಷ್ಯರೇ ರಾಘವೇಂದ್ರ ತೀರ್ಥರು. ಸೊ ಇಂಥ ವಿಜಯೇಂದ್ರ ತೀರ್ಥರು, ಅವರು ಮೂಲ ಬೃಂದಾವನ ಕುಂಭಕೋಣಮಲ್ಲಿದೆ. ವಿಜಯೇಂದ್ರ ತೀರ್ಥರು ಮುಂಚೆ ಅವರು ವ್ಯಾಸರಾಜ ಮಠದ ಶಿಷ್ಯರಾಗಿದ್ದವರು, ವಿಷ್ಣು ತೀರ್ಥರು ಅಂತ ಅವ್ರ ಹೆಸರು. ಆಮೇಲೆ ಸುರೇಂದ್ರ ತೀರ್ಥರು ಅವರನ್ನ ನಮಗ್ ಕೊಡಿ ಅಂತ ಕೇಳ್ತಾರೆ. ಆಗ ಅವ್ರ ಹೆಸರು ಚೇಂಜ್ ಆಗುತ್ತೆ, ವಿಜಯೇಂದ್ರ ತೀರ್ಥರು ಅಂತ ಅವರಿಗೆ ನಾಮಕರಣ ಮಾಡ್ತಾರೆ, ಮರುನಾಮಕರಣ ಸನ್ಯಾಸದಲ್ಲಿ. ಆಮೇಲೆ ಅವ್ರನ್ನ ರಾಯರ ಮಠ, ಅಂದ್ರೆ ಆಗ ರಾಯರನ್ನ ಬಂದಿರ್ಲಿಲ್ವಲ್ಲ, ಆಗ ಆ ಮಠಕ್ಕೆ ಅವ್ರನ್ನ ಪೀಠಾಧಿಪತಿಗಳನ್ನಾಗಿ ಮಾಡ್ತಾರೆ. ಇವರೆಲ್ಲ ಕೂಡ ಪರ್ಯಾಯದ ಸಮಯದಲ್ಲಿ ಬಂದಿರ್ತಾರೆ. ವಾದಿರಾಜರದ ಪರ್ಯಾಯ ಏನಿರುತ್ತೆ, 2 ವರ್ಷದ ಪರ್ಯಾಯ, ಅದರಲ್ಲಿ ವಾದಿರಾಜರ ವಿದ್ಯಾಗುರುಗಳಾದಂತಹ ವ್ಯಾಸರಾಜರಾಗಿರ್ಬೋದು, ವಾದಿರಾಜರ ಸ್ನೇಹಿತರಾದಂತಹ ವಿಜಯೇಂದ್ರ ತೀರ್ಥರಾಗಿರ್ಬೋದು, ಪುರಂದರದಾಸರಾಗಿರ್ಬೋದು, ಕನಕದಾಸರಾಗಿರ್ಬೋದು, ಇವರೆಲ್ಲ ಕಂಟೆಂಪರರೀಸ್ ಅಂದ್ರೆ ಸಮಕಾಲೀನರು, ಇವರೆಲ್ಲರೂ ಕೂಡ ಬಂದಿರ್ತಾರೆ. ಹಾಗಾಗಿ ಧೂಳಿ ದರ್ಶನ ಅಂತ ಇವತ್ತಿಗೂ ಕೂಡ ಕರಿತೀವಿ. ನೀವು ಯಾರಾದ್ರೂ ಯೂಟ್ಯೂಬ್ ಅಲ್ಲಿ ಪರ್ಯಾಯದ್ದು ಏನಾದ್ರೂ ಫಂಕ್ಷನ್ಸ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಪುರಪ್ರವೇಶ ಮಾಡಿಕೊಂಡು ಪರ್ಯಾಯ ಶ್ರೀಗಳು ಅವತ್ತು ಪುರಪ್ರವೇಶ ಮಾಡಿದಾಗ ಬಿಳಿ ಬಟ್ಟೆಯನ್ನ ಇಲ್ಲಿ ರಥಬೀದಿಯಲ್ಲಿ ಹರಡ್ತಾರೆ ಕಾಲ್ಗೆ. ನಮ್ಮಲ್ಲಿ ರೆಡ್ ಕಾರ್ಪೆಟ್ ಅಂತ ಏನು ಹೇಳ್ತೀವಿ, ಆ ತರ ಕಾರ್ಪೆಟ್ ತರ ಬಿಳಿ ಬಟ್ಟೆ ಹರಡಿದಾಗ ಅದ್ರ ಮೇಲೆ ನಡ್ಕೊಂಡ್ ಬಂದು ಅವ್ರೇನ್ ಮಾಡ್ತಾರೆ, ಕನಕನ ಕಿಂಡಿಯ ಮೂಲಕ ಉಡುಪಿ ಕೃಷ್ಣನ ದರ್ಶನವನ್ನ ಮೊದಲು ಮಾಡ್ತಾರೆ. ಧೂಳಿ ದರ್ಶನ ಅಂತ ಕರೀತಾರೆ ಇದಕ್ಕೆ ಹಿನ್ನೆಲೆ ಏನು ಅಂತಂದ್ರೆ, ಕೃಷ್ಣ ಮಥುರೆಗೆ ಹೋದಾಗ ಬಿಲ್ಲು ಹಬ್ಬಕ್ಕೆ ಅಂತ ಕರ್ಸಿರ್ತಾರೆ, ಅಕ್ರೂರನ್ನ ಕಳಿಸ್ಬಿಟ್ಟು ಮಥುರೆಗೆ ಹೋಗ್ತಾನೆ. ಮಥುರೆಗೆ ಹೋದಾಗ ಒಬ್ಬ ಅಗಸ ಬಟ್ಟೆಗಳನ್ನ ತಗೊಂಡ್ ಬರ್ತಾ ಇರ್ತಾನೆ. ತುಂಬಾ ಜನ ಅದರಲ್ಲೂ ಮಿಸ್ಇಂಟರ್ಪ್ರೇಟ್ ಮಾಡ್ತಾರೆ, ಅದು ಕಂಸನ್ ಬಟ್ಟೆ, ಕಂಸ ಹಾಕೊಂಡಿರೋ ಬಟ್ಟೆ ಕೃಷ್ಣನ್ಗೆ ಹಾಕೋಬೇಕಾಗಿದ್ದಂತಹ ದರಿದ್ರ ಏನು ಬಂದಿರ್ಲಿಲ್ಲ ನಮ್ ಭಗವಂತಂಗೆ. ಕಂಸ ಹಾಕೊಂಡಿದ್ ಬಟ್ಟೆ ಅಲ್ಲ ಅದು. ಅಂದ್ರೆ ಮುಂಚಿನ ಕಾಲದಲ್ಲೆಲ್ಲ ಹೇಗೆ ಅಂದ್ರೆ, ಯಾವುದೇ ಒಂದು ಬಟ್ಟೆ ರೆಡಿ ಆದ ತಕ್ಷಣ, ಅಂದ್ರೆ ಅಂಗಡಿಯಿಂದ ತಂದ ತಕ್ಷಣ ಹಾಗೆ ಯೂಸ್ ಮಾಡಂಗಿಲ್ಲ, ಅದನ್ನ ತೊಳೆದು ಬಿಟ್ಟು ಉಪಯೋಗಿಸ್ಬೇಕು. ಹಾಗೆ ಹೊಸ ಬಟ್ಟೆಗಳನ್ನ ತಗೊಂಡ್ ಬಂದಾಗ ಅದನ್ನ ಅಗಸರಿಗೆ ತೊಳೆಯೋದಕ್ಕೆ ಕೊಡ್ತಾ ಇದ್ರು. ಆ ರೀತಿ ಬಟ್ಟೆ ಅದು, ಕಂಸನ್ಗೆ ಅಂತ ತಂದಿದ್ ಹೊಸ ಬಟ್ಟೆ, ಅದನ್ನ ಅಗಸರು ತೊಳೆದ್ಬಿಟ್ಟು ಕೊಡ್ತಾರೆ. ಆಮೇಲೆ ಉಪಯೋಗಿಸೋರು ಇನ್ನೊಂದ್ ರೌಂಡ್ ತೊಳಿಬೇಕಾಗಿತ್ತಂತೆ. ಹಾಗೆ ಆ ರೀತಿ ಹೊಸ ಬಟ್ಟೆಯನ್ನ ಅಗಸ ಎತ್ಕೊಂಡ್ ಬರ್ತಾ ಇದ್ದಿತ್ತು. ಕೃಷ್ಣ ಕೇಳ್ತಾನೆ, ಕೊಡಲ್ಲ ಅಲ್ಲ, ಕೃಷ್ಣ ಬಿಡೋನ, ಅವನಾಮೇಲೆ ಅಗಸನನ್ನ ಕೊಂದು ಆ ಬಟ್ಟೆಗಳನ್ನ ತಗೋತಾನೆ, ಗೋಪಾಲಕರಿಗೆಲ್ಲ ಹಂಚ್ತಾನೆ, ಎಕ್ಸ್ಟ್ರಾ ಬಟ್ಟೆಗಳನ್ನೆಲ್ಲ ನೆಲದ ಮೇಲೆ ಹರಡಿ ಅದ್ರ ಮೇಲೆ ನಡ್ಕೊಂಡು ಹೋಗ್ತಾನೆ. ಆಗ ಭಗವಂತಂದು ಪಾದ ಧೂಳಿ ಅನ್ನುವಂಥದ್ದು ಆ ಬಟ್ಟೆಗೆ ಮೆತ್ತುತ್ತೆ. ಅದನ್ನ ಜನ ನೋಡ್ತಾರೆ, ಏನದು ಧೂಳಿ ದರ್ಶನ, ಭಗವಂತದ ಚರಣ ಸ್ಪರ್ಶವಾಗಿರುವಂತಹ ಧೂಳು. ಆ ಧೂಳು ಹೆಜ್ಜೆ ಬಿತ್ಕೊಂಡ್ ಬಂದಿದ್ಯಲ್ಲ ಬಟ್ಟೆಗಳಲ್ಲಿ, ಅದು ಧೂಳಿ ದರ್ಶನ ಅಂತ ಕರೀತಾರೆ. ಅದೇ ಧೂಳಿ ದರ್ಶನನೇ ಪರ್ಯಾಯ ಟೈಮಲ್ಲೂ ಕೂಡ ಮಾಡ್ತಾರೆ. ಅಂದ್ರೆ ಪರ್ಯಾಯ ಯತಿಗಳು ನಡ್ಕೊಂಡ್ ಬಂದು ಕಿಂಡಿಯಲ್ಲಿ ನೋಡೋದು. ಕನಕನ ಕಿಂಡಿಗೆ 3 ಕಿಂಡಿ ಇದೆ. ತಾಪತ್ರಯ ನಿವಾರಣ ಕಿಂಡಿ ಅಂತ, ಅಂದ್ರೆ ಆದಿ ದೈವಿಕ, ಆದಿ ಬೌದ್ಧಿಕ, ಆಧ್ಯಾತ್ಮಿಕ ತಾಪಗಳನ್ನ ನಿವಾರಣೆ ಆಗತ್ತೆ. ಅದಕ್ಕೆ ಕೃಷ್ಣನ್ ನೋಡ್ಬೇಕಾದ್ರೆ ಪ್ರೊಸೀಜರ್ ಏನು ಅಂದ್ರೆ, ಮೊದಲು ಕನಕನ ಕಿಂಡಿಯಲ್ಲಿ ಕೃಷ್ಣನನ್ನ ದರ್ಶನ ಮಾಡಬೇಕು, ಆಮೇಲೆ ಚಂದ್ರಮೌಳೇಶ್ವರ, ಆಮೇಲೆ ಅನಂತೇಶ್ವರ, ಆಮೇಲೆ ಒಳಗಡೆ ಬಂದು ಮಠದೊಳಗಡೆ ನವಗ್ರಹ ಕಿಂಡಿಯ ಮೂಲಕ ಕೃಷ್ಣದೇವರ ದರ್ಶನವನ್ನ ಮಾಡುವಂಥದ್ದು ಪದ್ಧತಿ. ಹಾಗಾಗಿ ಇದು ಕನಕದಾಸರದ್ದು. ಮತ್ತೆ ಕನಕನ ಕಿಂಡಿ ಅಂತ ಯಾಕೆ ಹೆಸರು ಬಂತು? ವಿಜಯೇಂದ್ರ ಕಿಂಡಿ ಅಂತ ಬರಬೇಕಾಗಿತ್ತು. ಅಂದ್ರೆ ಕನಕದಾಸರು ಎದುರುಗಡೆ ಕನಕ ಗೋಪುರ ಅಂತ ಏನ್ ಕಾಣುತ್ತೆ ಈಗ ಉಡುಪಿಯಲ್ಲಿ, ಅಲ್ಲಿ ಅವರು ವಾಸ್ತವ್ಯ ಹೂಡಿದ್ರು, ಅಲ್ಲಿದ್ರು ಅವರು. ಹಾಗಾಗಿ ಅವರಿಗೆ ಅದು ಎದುರುಗಡೆನೆ ಯಾವಾಗ್ಲೂ ದರ್ಶನ ಸಿಗ್ತಾ ಇತ್ತು, ಭಗವಂತನ ದರ್ಶನವನ್ನ ಅವರು ಮಾಡ್ತಾ ಇದ್ರು, ಅವ್ರಿಗೆ ಅನುಕೂಲ ಆಗ್ಲಿ ಅಂತ ಹೇಳಿ. ವಾದಿರಾಜರು ಮಾಡಿದಂತಹ ಇದು ವ್ಯವಸ್ಥೆ ಹೊರತು ನಾಟ್ ಅದರ್ವೈಸ್. ಆ ರೀತಿ ನಾವು ಬೇರೆ ತರ ತಗೊಳೋ ಹಾಗಿಲ್ಲ. ಇನ್ನು ಕಲ್ಪಾಂತರದ ಕತೆ ಕೇಳಿದಾಗ ಅದರಲ್ಲಿ ನಾವು ಕೇಳಿದ್ವಿ, ರಘುವರ್ಯ ತೀರ್ಥರು ರುಗ್ಮಭೂಷಣ ಪಾಲಿಸೆನ್ನನು ಅಂತ ಒಂದು ಕೃತಿಯನ್ನ ರಚನೆ ಮಾಡಿದ್ದಾರೆ. ರಘುವರ್ಯ ತೀರ್ಥರು ಪಲಿಮಾರು ಮಠದ ಪರಂಪರೆಯಲ್ಲಿ 21ನೇ ಯತಿಗಳು, ಪ್ರಾತಸ್ಮರಣೀಯರು. ಎಷ್ಟ್ರ ಮಟ್ಟಿಗೆ ಅಂದ್ರೆ ಹರಿವಾಯು ಗುರುಗಳ ಅನುಗ್ರಹದಿಂದ ತುಂಬಾ ಪುಟ್ಟು ವಯಸ್ಸಲ್ಲೇನೆ ಭಾರೀ ಪಾಂಡಿತ್ಯವನ್ನ ಪಡ್ಕೊಂಡಿದ್ರು. ರಘುನಾಥ ವಿಜಯ, ರಘು ಪರಿಭಾಷಾ, ಸುಭಾಷಿತ ಮಂಡಲ ಅನ್ನೋಂಥ ಸಂಸ್ಕೃತ ಕೃತಿಗಳನ್ನ ಕೂಡ ಅವ್ರು ರಚನೆ ಮಾಡಿದ್ರು. ರಘುಕುಲ ತಿಲಕ ಅನ್ನೋ ಅಂಕಿತದಲ್ಲಿ
ತುಂಬಾ ಕನ್ನಡ ಕೀರ್ತನೆಗಳನ್ನ ಕೂಡ ಅವರು ರಚನೆ ಮಾಡಿದ್ದಾರೆ. ಅತ್ಯಂತ ದೀರ್ಘಕಾಲ ಅವರು ಪೀಠವನ್ನ ಯಶಸ್ವಿಯಾಗಿ ಆಳಿರುವಂತಹ ಹಿರಿಮೆ ಅವ್ರಿಗೆ ಸಲ್ಲತ್ತೆ. ಸಂಸ್ಥಾನಕ್ಕೆ ಒಳ್ಳೆ ಹೆಸರು ಬರುತ್ತಂತೆ ಇವ್ರ ಪೀರಿಯಡ್ ಅಲ್ಲಿ, ಇವ್ರ ಪೀಠ ಆಳ್ತಿದ್ದಂತ ಪೀರಿಯಡ್ ಅಲ್ಲಿ. ಇವರು ಆ ಕೃಷ್ಣಂದು ಕಲ್ಪಾಂತರದ ಕತೆ ಅಂತ ನಾನೇನ್ ಹೇಳದ್ನಲ್ಲ, ಅದನ್ನ ಕೃತಿಯಲ್ಲಿ ತಮ್ಮ ರುಗ್ಮಭೂಷಣ ಪಾಲಿಸೆನ್ನನು ಅನ್ನುವಂತಹ ಕೃತಿಯಲ್ಲಿ ಸುಂದರವಾಗಿ ಸೆರೆ ಹಿಡಿದಿದ್ದಾರೆ. ಗಮನ ಇಟ್ಟು ಕೇಳಿದ್ರೆ ಆ ಸ್ಟೋರಿ ನಾನೇನ್ ಹೇಳಿದ್ದೆ ಅಂದ್ರೆ, ಹಡಗು ಮುಳುಗೋದು, ದ್ವಾರಕೆಯಿಂದ ಬಂದಂತಹ ಹಡಗು ಸಮುದ್ರದಲ್ಲಿ, ಆಮೇಲೆ ಶ್ರೀಮದಾಚಾರ್ಯರು ಸಮುದ್ರದ ಆಳಕ್ಕೆ ಹೋಗಿ ತಗೊಂಬರೋದು ಕೃಷ್ಣ, ಇದೆಲ್ಲ ಅವರು ಮೆನ್ಷನ್ ಮಾಡಿದ್ದಾರೆ. ಅದ್ರ ಜೊತೆಯಲ್ಲಿ ಹಿಂದಿಂದು ಅಂದ್ರೆ ದೇವಕಿಗೋಸ್ಕರ ಬಾಲ್ಯ ಲೀಲೆಯನ್ನ ತೋರಿದ್ದು, ರುಕ್ಮಿಣಿ ಅದನ್ನ ನೋಡಿ ನನಗೆ ಬೇಕು ಪ್ರತಿಮೆ ಅಂತ ಕೇಳಿದ್ದು, ಇದೆಲ್ಲ ಕತೆಗಳು ಕೂಡ ಇದೆ. ಗಮನ ಇಟ್ಟು ಕೇಳಿಸ್ಕೊಂಡು ಬರಬೇಕು. ಯಾಕಂದ್ರೆ ದೊಡ್ಡವರು ರಚನೆ ಮಾಡಿರುವಂತಹ ಕೃತಿಗಳು, ಇದನ್ನ ಒಂದೊಂದು ಅಕ್ಷರ ಕೂಡ ನಮ್ಗೆ ಅದು ಮಂತ್ರ ತುಲ್ಯವಾಗಿರುವಂಥದ್ದು. ಇದು ಕೃತಿ ಅಂತ ನಾವು ನೆಗ್ಲೆಕ್ಟ್ ಮಾಡಂಗಿಲ್ಲ, ಮಂತ್ರಗಳಿಗೆ ಸಮಾನವಾಗಿರುವಂಥದ್ದು. ಹಾಗಾಗಿ ಎಷ್ಟು ಜನ್ಮ ಜನ್ಮಾಂತರದ ಪುಣ್ಯ ಅನ್ನೋಂಥದ್ದಿದ್ರೆ ನಮ್ಗಿದನ್ನೆಲ್ಲ ಕೇಳೋದಕ್ಕೆ ಓದೋದಕ್ಕೆ ಭಾಗ್ಯ ಅನ್ನೋಂಥದ್ದು ಸಿಕ್ಕೋದು. ಹಾಗಾಗಿ ಗಮನ ಇಟ್ಟು ಕೇಳ್ಕೊಂಡ್ ಬಂದ್ರೆ ಇವತ್ತು ಮತ್ತೆ ನಿನ್ನೆ ನಾವೇನೇನೆಲ್ಲ ಕತೆಗಳನ್ನ ಹೇಳಿದ್ವಿ ಅದೆಲ್ಲ ಕೂಡ ಈ ಕೃತಿಯಲ್ಲಿ ನಮ್ಗೆ ಕಾಣಕ್ಕೆ ಸಿಕ್ಕತ್ತೆ. ರುಕ್ಮಭೂಷಣ ಪಾಲಿಸೆನ್ನನು ತಿಗ್ಮ ಕಿರಣ ಶತಪ್ರಭಾ, ರುಕ್ಮಿಣೀ ಪವನಾರ್ಚ ಸತ್ಪದ ಯುಗ್ಮ ಉಡುಪಿನ ಕೃಷ್ಣನೇ, ದ್ವಾರಕಾಪುರದಲ್ಲಿ ದೇವಕಿ ಸರಸ ಬಾಲಕ ಲೀಲೆಯ, ತೋರು ಎನ್ನುತ್ತಲೆ ದಧಿಯ ಮತಿಸಲು ಕರುಣಿ ಬಾಲ್ಯವ ತೋರಿದೆ, ತೊಡೆಯ ನೇರಿ ಸ್ತನ್ಯಪಾನವ ಮಾಡಿ ಮೋದವ ತಾಯಿಗೆ, ಕೊಡುತ್ತ ಕಡೆಗೋಲು ನೇಣು ಸಹಿತಲೆ ಪ್ರೌಢ ನೀನಪಹರಿಸಿದೆ, ಮೊಸರು ಬಾಂಢವ ನೊಡೆದು ಬೆಣ್ಣೆಯ ನಸುನಗುತ್ತಲೇ ಭಕ್ಷಿಸಿ, ಶೇಷ ಶಯನ ನೀನು ಕುಣಿಯೆ ಸಂತೋಷ ಪಟ್ಟಳು ದೇವಕಿ, ದೂರದಿಂದಲೇ ಕಂಡು ರುಕ್ಮಿಣಿ ಹರುಷದಿ ಶಿಶುರೂಪವ, ತರಳ ರೂಪವ ನೀನು ಪುನರಪಿ ತೋರೆಲೋ ಸತಿ ನುಡಿದಳು, ವಿತತ ವೈಭವ ಈ ಪರಿಯಲಿ ಪ್ರತಿಮೆಯನ್ನೇ ಮಾಡಿಸಿ, ಸತತ ಪೂಜೆಯ ಮಾಳ್ಪರೆ ಅತಿ ಪ್ರೀತಿಯಿಂದ ಕೊಡೆನಗೆ, ರಮಣಿ ಈ ಪರಿವೇಳೆ ವಿಶ್ವ ಕರ್ಮನಿಂದ ಮಾಡಿಸಿ, ಕಮಲನಾಭನು ಇತ್ತು ಅದರಲ್ಲಿ ವಿಮಲ ಪೂಜೆಯ ಕೊಂಡೆನು, ವೀರ ನಿನ್ನವತಾರ ಕಾರ್ಯವು ಪರಿಸಮಾಪ್ತವು ಆಗಲು, ಸುರಪನಂದನ ತತ್ಪ್ರತಿಮೆಯ ಶರಧಿ ತೀರದಲ್ಲಿಟ್ಟನು, ನಾವೆಯಲ್ಲಿ ಗೋಪಿ ಚಂದನ ಸಂವೃತಾರ್ಚೆಯು ಬರುತ್ತಿರೆ, ನಾವೆಯೊಡೆಯಲು ಮಧ್ವ ಮುನಿಪನು ಭಾವದಿಂದಲೇ ತಂದನು, ಅಮರರೊಡೆಯ ಶ್ರೀಮರುತ್ಪತಿ ತತ್ಪ್ರತಿಷ್ಠೆಯ ವಿರಚಿಸಿ, ಕುಮುದ ಬಂಧು ಕ್ಷೇತ್ರದಲ್ಲಿ ಅಮಿತ ಪೂಜೆಯ ಮಾಡುತ್ತಾ, ನನ್ನ ಹಿರಿಯರ ಪುಣ್ಯ ಫಲಿಸಲು ನಿನ್ನ ಪೂಜೆಯ ಮಾಡುತ್ತಾ, ಧನ್ಯನಾದೆನು ಮುಕ್ತಿ ಕರಗತ ಎನ್ನಗಾಯಿತು ಕೃಷ್ಣನೇ, ಮಧ್ವ ಪೂಜಿತ ರಕ್ಷಿಸೆನ್ನನು ಸಾಧ್ವ ಸೋಜಿತ ಸದ್ಗುಣ, ಸಾಧ್ವಲಂಕೃತ ವೇಷ ಮುಕ್ತಿ ಪದಾಬ್ಜನೇ ರಘುಕುಲ ತಿಲಕನೇ. ನೋಡಿ ಇಲ್ಲಿ ಹೇಳ್ತಾರೆ, ರುಕ್ಮಿಣಿ ಪವನಾರ್ಚ ಸತ್ಪದ, ರುಕ್ಮಿಣಿ ದೇವಿ ಪವನಾರ್ಚ ಅಂದ್ರೆ ವಾಯುದೇವರು, ಅಂದ್ರೆ ಶ್ರೀಮದಾಚಾರ್ಯರು ಅವರು ಮಾಡಿರುವಂತ, ಅವರು ನಿನ್ನನ್ನ ಅರ್ಚನೆ ಮಾಡಿದ್ದಾರೆ. ದ್ವಾರಕಾಪುರದಲ್ಲಿ ದೇವಕಿ ತೋರ್ಸು ಬಾಲ್ಯ ಲೀಲೆ ಅಂದಾಗ, ದಧಿಯ ಮತಿಸಲು ಅಂದ್ರೆ ಬೆಣ್ಣೆ ಕಡಿಯೋರ್ ತರ ಮಾಡಿ ಬಾಲ್ಯ ಲೀಲೆ ತೋರಿಸ್ದೆ ನೀನು, ಕಡ್ಗೋಲು ಹಿಡ್ಕೊಂಡು ನೇಣು ಹಿಡ್ಕೊಂಡು ನೀನೆಲ್ಲ ತೋರಿಸಿದ್ಯಾ, ಮೊಸರು ಭಾಂಡವನ ಒಡೆದು, ಮೊಸರು ಭಾಂಡ ಒಡೆದ್ಬಿಟ್ಟು ಮೊಸರು ಪಾತ್ರೆ ಮಡಕೆ ಎಲ್ಲ ಒಡೆದು ಬೆಣ್ಣೆನ ಭಕ್ಷಣೆ ಮಾಡಿ, ಶೇಷ ಶಯನ ಅಂದ್ರೆ ಸಾಕ್ಷಾತ್ ನಾರಾಯಣ ನೀನು ಕುಣಿದು ಕುಪ್ಪಳಿಸ್ಬಿಟ್ಟೆ, ದೇವಕಿ ಸಂತೋಷ ಪಟ್ಲು, ದೂರದಿಂದಲೇ ಕಂಡು ರುಕ್ಮಿಣಿ, ಅಲ್ಲಿಂದ ಖುಷಿಪಟ್ಟು ರುಕ್ಮಿಣಿ ನೋಡ್ತಾಳೆ ಗಂಡಂದು ಶಿಶು ರೂಪನ, ಪುಟ್ಟ ಪಾಪು ರೂಪನ, ತರಳ ರೂಪವ, ನೀನು ಮತ್ತೆ ತರಳ ರೂಪ ಅಂದ್ರೆ ಮತ್ತೆ ಯುವಕನ ರೂಪ ತೋರ್ಸಪ್ಪ ನೀನು ಅಂತ ಹೇಳ್ತಾಳೆ. ಹೆಂಡತಿ ಕೇಳ್ಕೊತಾಳೆ.
ಆಮೇಲೆ ಈ ರೀತಿ ಪ್ರತಿಮೆಯನ್ನ ಮಾಡಿಸಿ ಸತತ ಪೂಜೆಯ ಮಾಡ್ಪರೆ, ತುಂಬಾ ಸತತವಾಗಿ ಪೂಜೆಯನ್ನ ಮಾಡಿದಾಳೆ ರುಕ್ಮಿಣಿ ದೇವಿ ಮತ್ತೆ ಅಷ್ಟಮಹಿಷಿಯರು. ಆಮೇಲೆ ಕಮಲನಾಭ ಅದನ್ನ ಕೊಟ್ಟು ಅದರಲ್ಲಿ ವಿಮಲ ಪೂಜೆ ಕೊಂಡನು, ಅಂದ್ರೆ ಸಾಕ್ಷಾತ್ ಭಗವಂತನ ಸನ್ನಿಧಾನವನ್ನ ಇಡ್ತಾನೆ ಆ ಪ್ರತಿಮೆಯಲ್ಲಿ. ನಿನ್ನ ಅವತಾರ ಸಮಾಪ್ತಿ ಆಯ್ತು. ಆಗ ಸುರಪನಂದನ, ಸುರಪ ಅಂದ್ರೆ ಇಂದ್ರದೇವರು, ಸುರಪನಂದನ ಇಂದ್ರದೇವರ ಮಗ ಅಂದ್ರೆ ಅರ್ಜುನ ತತ್ ಪ್ರತಿಮೆಯ ಶರದಿ ತೀರದಲ್ಲಿಟ್ಟನು, ಅಂದ್ರೆ ಸಮುದ್ರ ತೀರದಲ್ಲಿ ಇಡ್ತಾನೆ. ನಾವೆಯಲ್ಲಿ ಅಂದ್ರೆ ಹಡಗಿನಲ್ಲಿ ಗೋಪಿಚಂದನ ಬರುತ್ತೆ, ಸಂವೃತಾರ್ಚ ಅದು ಬರುತ್ತೆ, ಗೋಪಿಚಂದನದ ಹೆಂಟೆ ನಾವೇ ಒಡೆದು ಹೋಗುತ್ತೆ. ಮಧ್ವ ಮುನಿಪನು ಭಾವದಿಂದಲೇ ತಂದನು, ಅಂದ್ರೆ ನಾವೇ ಒಡೆದಾಗ ಸಮುದ್ರದ ತಳಕ್ಕೆ ಹೋಗಿ ಭಾವದಿಂದ ಅವರು ಕೃಷ್ಣ ಪ್ರತಿಮೆಯನ್ನ ತರ್ತಾರೆ. ಅಮರರೊಡೆಯ, ಅಮರರೊಡೆಯ ಅಂದ್ರೆ ದೇವತೆಗಳು, ಅಮರರು ಅಂದ್ರೆ ದೇವತೆಗಳು, ದೇವತೆಗಳ ಒಡೆಯ ಯಾರು? ಶ್ರೀ ಮರುತ್ಪತಿ ಅಂದ್ರೆ ವಾಯುದೇವರು, ಅವರು ತತ್ ಪ್ರತಿಷ್ಠೆಯ ಅಂದ್ರೆ ಪ್ರತಿಷ್ಠಾಪನೆ ಮಾಡ್ತಾರೆ. ಕುಮುದ ಬಂಧು, ಕುಮುದ ಅಂದ್ರೆ ಕುಮುದ ಹೂವ, ಕುಮುದ ಬಂಧು ಅಂದ್ರೆ ಚಂದ್ರೋದಯ ಆದಾಗ ಕುಮುದ ಪುಷ್ಪ ಅರಳುತ್ತೆ. ಕುಮುದ ಬಂಧು ಅಂದ್ರೆ ಚಂದ್ರನ ಕ್ಷೇತ್ರ, ಅಂದ್ರೆ ಚಂದ್ರಮೌಳೇಶ್ವರ ಕ್ಷೇತ್ರ ಅಲ್ವಾ, ಅಲ್ಲಿ ಅಮಿತ ಪೂಜೆಯ ಮಾಡುತ್ತಾ ನೀನ್ ಪೂಜೆ ಮಾಡ್ತಾ ಇದ್ದೆ. ನನ್ನ ಹಿರಿಯರ ಪುಣ್ಯ ಫಲಿಸಲು, ಅಂದ್ರೆ ರಘುವರಿಯ ತೀರ್ಥರು ಹೇಳ್ತಾ ಇದ್ದಾರೆ, ನನ್ ದೊಡ್ಡೋರ್ ಪುಣ್ಯ, ಅದಕ್ಕೆ ನಿನ್ನ ಪೂಜೆಯನ್ನು ನಾನು ಮಾಡೋ ಭಾಗ್ಯ ಸಿಕ್ತು ನನಗೆ ಅಂತ. ಯಾಕಂದ್ರೆ ಅವ್ರು ಯತಿ, ಅವರು ಅಷ್ಟಮಠಗಳ ಆಲ್ರೆಡಿ ಪರಿಮಾರು ಮಠದ ಯತಿಗಳು. ಕೃಷ್ಣನ್ ಪೂಜೆ ಮಾಡೋ ಭಾಗ್ಯ ಸಿಕ್ತು ಅಂದ್ರೆ ನಾನ್ ಗ್ರೇಟ್ ಅಂತ ಅವ್ರು ಹೇಳ್ತಿಲ್ಲ, ನನ್ ದೊಡ್ಡೋರ್ ಪುಣ್ಯ, ಅದಕ್ಕೆ ನನಗೆ ಈ ಚಾನ್ಸ್ ಸಿಕ್ತು, ಧನ್ಯ ಆದೆ ನಾನು. ಇನ್ನೇನ್ ಬೇಕು ನನಗೆ, ಇಷ್ಟು ಸಿಕ್ಬಿಡ್ತು ಅಂತಂದ್ರೆ, ನಿನ್ನನ್ ಪೂಜೆ ಮಾಡೋ ಭಾಗ್ಯ ಸಿಕ್ತು ಅಂದ್ರೆ ಮುಕ್ತಿ ಕರಗತ, ಮುಕ್ತಿ ಸಿಕ್ಬಿಡ್ತು ನನಗೆ, ನನ್ಗಾಗೋಯ್ತು, ಮುಕ್ತಿ ಸಿಕ್ತು ನನಗೆ ಅಂತ ಹೇಳ್ತಾರೆ ಕೃಷ್ಣ. ಮಧ್ವ ಪೂಜಿತ ರಕ್ಷಿತೆನನು, ಮಧ್ವಾಚಾರ್ಯರು ಪೂಜೆ ಮಾಡಿದಂತಹ ಕೃಷ್ಣ ನೀನು ರಕ್ಷಣೆ ಮಾಡು ನನ್ನನ್ನ ಅಂತ ಹೇಳಿ ಕೇಳ್ಕೊತಾ ಇದ್ದಾರೆ. ಮುಕ್ತಿ ಪದಾಬ್ಜನೆ ಅಂದ್ರೆ ಮುಕ್ತಿಯನ್ನ ಕೊಡುವಂತಹ ಕೃಷ್ಣನೇ ನನ್ನನ್ನ ಕಾಪಾಡು ಅಂತ ರಘುವರ್ಯ ತೀರ್ಥರು ರುಗ್ಮಭೂಷಣ ಪಾಲಿಸೆನ್ನನು ಅನ್ನೋ ಕೃತಿಯಿಂದ ಕೃಷ್ಣ ಯಾವ ರೀತಿ ಬಂದ ಅನ್ನುವಂತಹ ಕಲ್ಪಾಂತರದ ಕಥೆಯನ್ನ ತಮ್ಮ ಈ ಕೃತಿಯಲ್ಲಿ ಅತ್ಯಂತ ಅದ್ಭುತವಾಗಿ ಸೆರೆ ಹಿಡಿದಿದ್ದಾರೆ ಅನ್ನೋಲ್ಲಿಗೆ ಇವತ್ತಿನ ಸಂಚಿಕೆಯನ್ನು ಮುಗಿಸೋಣ. ಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು.